ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಮಾತಾಡ್ತಿರುವಂಥ ಟಾಪಿಕ್ ಏನಪ್ಪ ಅಂತಂದರೆ ಎರಡನೇ ಚಾಪ್ಟರ್ ಪೊಲಿನಾಮಿಯಲ್ಸ್ ಅಂತೀವಿ. ಪೊಲಿನಾಮಿಯಲ್ಸ್ ಓಕೆನಾ. ಫಸ್ಟ್ ಇಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಪೊಲಿನಾಮಿಯಲ್ ಅಂತ. ಪೊಲಿನಾಮಿಯಲ್ ಅಂದರೆ ಏನು ಅಂತ ಓಕೆನಾ. ಇಟ್ ಈಸ್ ಆನ್ ಎ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಇದೊಂದು ಏನಾಗಿರುತ್ತಪ್ಪ ಅಂತಂದರೆ ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ನೆಕ್ಸ್ಟ್ ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಈಸ್ ಮಸ್ಟ್ ಬಿ ಏನಾಗಿರ್ಬೇಕಪ್ಪ ಅಂದರೆ ಹೋಲ್ ನಂಬರ್ ಆಗಿರಬೇಕು. ಅಂದ್ರೆ ಡಿಗ್ರಿ ಇರ್ತದಲ್ವಾ, ಅಂದರೆ ಡಿಗ್ರಿ ಅಂದರೆ ಏನಂತಂದರೆ ಫಸ್ಟ್ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್. ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ಗೆ ಏನು ಹೇಳ್ತೇವೆ ರೀ ನಾವು? ಡಿಗ್ರಿ ಅಂತ ಹೇಳ್ತೇವೆ. ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ಗೆ ಒಂದು ವೇರಿಯಬಲ್ ಇದೆಯಪ್ಪ ಅಂತಂದ್ರೆ ಇಲ್ಲಿ ನೋಡಿ, ವೇರಿಯಬಲ್ ಅಂತ ಯಾವುದಕ್ಕೆ ಅಂತೀವಿ ಇಲ್ಲಿ? ವೇರಿಯಬಲ್ ಅಂತ ಯಾವುದಕ್ಕೆ ಹೇಳ್ತೇವೆ? ಎಕ್ಸಿಗೆ ನಾವು ಏನು ಹೇಳ್ತೇವೆ ರೀ? ವೇರಿಯಬಲ್ ಅಂತೇವಿ. ಇದಕ್ಕೆ ಏನು ಅಂತೇವೆ ರೀ? ಕೊಯಿಫಿಷಿಯಂಟ್ ಅಂತೇವೆ. ಓಕೆ, 9th ಕ್ಲಾಸಲ್ಲೆಲ್ಲ ಕಲ್ತಿರ್ತೀರ. ಇಟ್ ಈಸ್ ಎ ಕೊಯಿಫಿಷಿಯಂಟ್. ದಿಸ್ ಒನ್ ಈಸ್ ದ ವೇರಿಯಬಲ್. ನಾ ಏನು ಹೇಳತ್ತೀನಿ ರೀ ಈಗ? ಡಿಗ್ರಿ ಅಂದರೆ ಏನು ಹೇಳತ್ತೀನಿ ರೀ? ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇಸ್ ಕಾಲ್ಡ್ ಆಸ್ ಎ ಡಿಗ್ರಿ ಅಂತ. ಓಕೆ, ಯಾವುದು ವೇರಿಯಬಲ್ ಹೈಯೆಸ್ಟ್ ಪವರ್ ಆಗಿರುತ್ತೆ ನೋಡ್ರಿ, ಹೈಯೆಸ್ಟ್ ಪವರ್ ಆಗಿರುತ್ತೆ ಅದಕ್ಕೆ ನಾವೇನು ಹೇಳ್ತೇವೆ ರೀ? ಡಿಗ್ರಿ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ನೋಡ್ರಿ, ಹೈಯೆಸ್ಟ್ ಪವರ್ ಯಾವ್ದು ಇಲ್ಲಿ? ಎಕ್ಸ್ ಟು ದಿ ಪವರ್ 3 ಐತಿ, ಇಲ್ಲಿ ಎಕ್ಸ್ ಟು ದಿ ಪವರ್ 2 ಇದೆ. ಇದರಲ್ಲಿ ಹೈಯೆಸ್ಟ್ ಪವರ್ ಯಾವ್ದು ರೀ? 3 ಐತಿ. ಹೈಯೆಸ್ಟ್ ಪವರ್ ಎಷ್ಟೈತಿ ರೀ? 3 ಐತಿ. ನಾವೇನು ಹೇಳ್ತೇವೆ ರೀ ಇದಕ್ಕೆ? ಡಿಗ್ರಿ ಅಂತ ಹೇಳ್ತೇವೆ. ಓಕೆನಾ. ಈ ಥರ ಏನಪ್ಪ ಅಂತಂದ್ರೆ ಪೊಲಿನಾಮಿಯಲ್ ಅಂತ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರೆ ಇಟ್ ಈಸ್ ಅನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ದ ಡಿಗ್ರಿ ಆಫ್ ದ ವೇರಿಯಬಲ್ ಈಸ್ ಮಸ್ಟ್ ಬಿ ಹೋಲ್ ನಂಬರ್ ಆಗಿರ್ಬೇಕಂತ. ಹೌದಾ? ಏನಾಗಿರ್ಬೇಕು ರೀ? ಹೋಲ್ ನಂಬರ್ ಆಗಿರ್ಬೇಕಂತ. ಹೋಲ್ ನಂಬರ್ ಅಂದ್ರೆ ಐಡಿಯಾ ಇದೆ ಅಲ್ವಾ? ಇಲ್ಲಿ ನೋಡಿ, ಹೋಲ್ ನಂಬರ್ ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೀ? 0, 1, 2, 3, 4 ಕಂಟಿನ್ಯೂಸ್ 1 ಅಂದ್ರೆ ಇದು ಡಿಗ್ರಿ ಕಂಪಲ್ಸರಿ ಏನಾಗಿರ್ಬೇಕು ರೀ? ನಮ್ಮದು ಹೋಲ್ ನಂಬರ್ ಆಗಿರಬೇಕು. ಈ ಥರ ಬರಂಗಿಲ್ಲ. ಎಕ್ಸ್ ಟು ದಿ ಪವರ್ -1 ಪ್ಲಸ್ 2x ನಾವು ಇದಕ್ಕೆ ಏನನ್ನಲ್ರಿ? ಪೊಲಿನಾಮಿಯಲ್ ಅನ್ನಲ್ಲ. ಗೊತ್ತಾಯ್ತು? ಪೊಲಿನಾಮಿಯಲ್ ಅಂತ ಏನಾಗಿರ್ಬೇಕಪ್ಪ ಅಂದರೆ ಡಿಗ್ರಿ ಕಂಪಲ್ಸರಿ ಹೋಲ್ ನಂಬರ್ ಆಗಿರ್ಬೇಕು. ಇದು ಏನ್ರಿ ಇದು? ಇಟ್ ಇಸ್ ನೆಗೆಟಿವ್ ಇಂಟೀಜರ್ ಆಗುತ್ತೆ. ಇದಕ್ಕೆ ಏನು ಹೇಳಲ್ರಿ ನಾವು? ಇದಕ್ಕೆ ಪೊಲಿನಾಮಿಯಲ್ ಅನ್ನಲ್ಲ. ಓಕೆನಾ. ಡಿಗ್ರಿ ಅಂದರೆ ಒಂದು ಐಡಿಯಾ ಬಂತಲ್ವಾ? ಡಿಗ್ರಿ ಅಂದರೆ ಏನಪ್ಪ ಅಂದರೆ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಆಗಿರ್ತೈತಿ. ಅದಕ್ಕೆ ನಾವೇನು ಹೇಳ್ತೀವಿ ರೀ? ಡಿಗ್ರಿ ಅಂತ ಹೇಳ್ತೇವೆ. ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಪೊಲಿನಾಮಿಯಲ್ ಚಾಪ್ಟರ್ ಒಳಗಡೆ ಒಂದು ಪೊಲಿನಾಮಿಯಲ್ನ ಕೊಟ್ಟು ಏನು ಕೇಳ್ತಾನೆ ರೀ? ಇದ್ರದ್ದು ಡಿಗ್ರಿ ಬರೀರಿ ಅಂತ ಕೇಳ್ತಾನೆ 1 ಮಾರ್ಕ್ಸಿಗೆ ಕ್ವಶನ್. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಈ ಪೊಲಿನಾಮಿಯಲ್ಸನ್ನು ಮತ್ತೆ ಟೈಪ್ಸ್ ಬರ್ತಾವ್ರಿ. ಯಾವಪ್ಪ ಅಂತಂದರೆ ಲೀನಿಯರ್ ಪೊಲಿನಾಮಿಯಲ್, ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಆ್ಯಂಡ್ ಕ್ಯೂಬಿಕ್ ಪೊಲಿನಾಮಿಯಲ್ ಅಂತ ಯಾವ್ಯಾವ ಬರ್ತಾವ್ರಿ? ಫಸ್ಟ್ ಒನ್ ಯಾವ್ದು ಬರ್ತೈತೆ ರೀ? ಲೀನಿಯರ್ ಪೊಲಿನಾಮಿಯಲ್. ಇಂಪಾರ್ಟೆಂಟ್ ರೀ ಇವೆಲ್ಲ. 1 ಮಾರ್ಕ್ಸಿಗೆ ಕ್ವಶನಿಗೆ ಕೇಳ್ತಾನೆ. ಲೀನಿಯರ್ ಪೊಲಿನಾಮಿಯಲ್ದು ಜನರಲ್ ಫಾರ್ಮ್ ಹೆಂಗಿರುತ್ತೆ ಅಂತ. ಹೆಂಗಿರುತ್ತಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ax ಪ್ಲಸ್ ಬಿ ಅಂತ. ಓಕೆನಾ. ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ ಹಾಕೋದಾರ ಪೊಲಿನಾಮಿಯಲ್ ಅಂತೈತಲ್ಲ, ಅದಕ್ಕೆ ಏನು ಮಾಡಿದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ax ಪ್ಲಸ್ ಬಿ ಅಂತ. ಓಕೆನಾ. ಇಲ್ಲಿ ಏನು ಕೇಳ್ದಾನಪ್ಪ ಅಂದ್ರೆ ಕ್ವಶನ್ ರೈಟ್ ದ ಜನರಲ್ ಫಾರ್ಮ್ ಆಫ್ ದಿ ಲೀನಿಯರ್ ಪೊಲಿನಾಮಿಯಲ್ ಅಂತ ಕೇಳ್ತಾನೆ. ಓಕೆ, ಲೀನಿಯರ್ ಪೊಲಿನಾಮಿಯಲ್ ಅಂತ ನೆನಪಿರ್ಬೇಕ್ರಿ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ax ಪ್ಲಸ್ ಬಿ ಅಂತ ಯಾಕೆರಿದ್ದ. ಹಿಂಗೆ ಯಾಕೆ ಬರ್ತೀವಪ್ಪ ಅಂದರೆ ಲೀನಿಯರ್ ಮೀನ್ಸ್ ಏನಪ್ಪ ಅಂತಂದರೆ ದ ಡಿಗ್ರಿ ಎಷ್ಟು ಇರ್ತೈತಪ್ಪ ಅಂತಂದರೆ ಇದ್ರದ್ದು 1 ಇರುತ್ತಾ. ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಇಲ್ಲಿ ಎಷ್ಟೈತಿ? 1 ಐತಿ. ಲೀನಿಯರ್ ಪೊಲಿನಾಮಿಯಲ್ ಅಂದರೆ ಏನಪ್ಪ ಅಂತಂದರೆ ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಈಸ್ 1 ಇಸ್ ಕಾಲ್ಡ್ ಆಸ್ ಎ ಲೀನಿಯರ್ ಪೊಲಿನಾಮಿಯಲ್ ಅಂತ. ಇಲ್ಲಿ ಇದ್ರದ್ದು ಡಿಗ್ರಿ ಎಷ್ಟು ಬರತೈತಿ ರೀ? 1 ಬರತೈತಿ. ನಾವು ಇದಕ್ಕೆ ಏನು ಹೇಳ್ತೇವೆ ರೀ? ಲೀನಿಯರ್ ಪೊಲಿನಾಮಿಯಲ್ ಅಂತ ಹೇಳ್ತೇವೆ.
ಡಿಗ್ರಿ ಎಷ್ಟು ಇರ್ತೈತೆ ರೀ ಇದ್ರದ್ದು? ಡಿಗ್ರಿ ಎಷ್ಟು ಇರ್ತದೆ ರೀ? 1 ಇರುತ್ತೆ. ಓಕೆನಾ? ಗೊತ್ತಾಯ್ತಲ್ವಾ? ಲೀನಿಯರ್ ಪರಿಣಾಮದ ಜನರಲ್ ಫಾರ್ಮ್ ಯಾವ ಥರ ಇರ್ತದೆ? ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಪಿ ಅಂತ. ಓಕೆ, ಏನು ಹೇಳಿದೇವೆ ರೀ? ಡಿಗ್ರಿ ಆಫ್ ದಿ ಪರಿಣಾಮಲ್ ಇಸ್ 1 ಈಸ್ ಕಾಲ್ಡ್ ಆಸ್ ಎ ಲೀನಿಯರ್ ಪರಿಣಾಮಲ್. ನೆಕ್ಸ್ಟ್ ಏನು ಬರುತ್ತಪ್ಪ ಅಂತಂದರೆ ಸೆಕೆಂಡ್ ಒಂದು ಕ್ವಾಡ್ರಾಟಿಕ್ ಪರಿಣಾಮಲ್ ಅಂತ. ಕ್ವಾಡ್ರಾಟಿಕ್ ಪರಿಣಾಮಲ್. ಈ ಕ್ವಾಡ್ರಾಟಿಕ್ ಪರಿಣಾಮಲ್ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಕ್ವಾಡ್ರಾಟಿಕ್ ಪರಿಣಾಮಲ್ ಅಂತಂದ್ರೆ ದ ಡಿಗ್ರಿ ಆಫ್ ದ ಪರಿಣಾಮಲ್ ಈಸ್ 2 ಇರ್ತೈತಿ. ಜನರಲ್ ಫಾರ್ಮ್ ಆಫ್ ದಿಸ್ ಒನ್ ಈಸ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಇಂಪಾರ್ಟೆಂಟ್ ರೀ, ಕರೆಕ್ಟಾಗಿ ನೋಡ್ಬೇಕು, 2x² ಪ್ಲಸ್ bx ಪ್ಲಸ್ ಸಿ. ಓಕೆನಾ? ನೋಡಿ, ವಾಟ್ ಈಸ್ ದ ಕ್ವಾಡ್ರಾಟಿಕ್ ಪರಿಣಾಮಲ್ ಅಂತಂದ್ರೆ? ಕ್ವಾಡ್ರಾಟಿಕ್ ಪರಿಣಾಮಲ್ ಅಂತ ಏನಪ್ಪ ಅಂತಂದ್ರೆ ಡಿಗ್ರಿ ಆಫ್ ದಿ ಪರಿಣಾಮಲ್ ಈಸ್ 2 ಇಸ್ ಕಾಲ್ಡ್ ಆಸ್ ಎ ಕ್ವಾಡ್ರಾಟಿಕ್ ಪರಿಣಾಮಲ್. ಓಕೆನಾ? ಇಲ್ಲಿ ಏನು ಕೇಳ್ತಾನಪ್ಪ ಅಂತಂದ್ರೆ ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಪರಿಣಾಮಲ್ ಅಂತ ಕೇಳ್ತಾನೆ ರೀ. ಜನರಲ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಪರಿಣಾಮಲ್ ಅಂದ್ರೆ ಏನು ಬರ್ತೀರಿ? ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ax² ಪ್ಲಸ್ bx ಪ್ಲಸ್ ಸಿ ಅಂತ. ಓಕೆನಾ? ನೆಕ್ಸ್ಟ್ ನೋಡಿ, ಇದ್ರದ್ದು ಏನು ಕೇಳ್ತಾನ? ರೈಟ್ ದ ಡಿಗ್ರಿ ಆಫ್ ದಿ ಕ್ವಾಡ್ರಾಟಿಕ್ ಪರಿಣಾಮಲ್ ಅಂತ ಹೇಳ್ತಾನೆ ರೀ. ಡಿಗ್ರಿ ಆಫ್ ದಿ ಕ್ವಾಡ್ರಾಟಿಕ್ ಪರಿಣಾಮಲ್ ಎಷ್ಟಾಗ್ತೈತಿ? ಡಿಗ್ರಿ ಆಫ್ ದ ಕ್ವಾಡ್ರಾಟಿಕ್ ಪರಿಣಾಮಲ್ ಎಷ್ಟಾಗ್ತೈತಿ? 2 ಆಗುತ್ತೆ. ಯಾಕಂತಂದ್ರೆ ಹೈಯೆಸ್ಟ್ ಪವರ್ ಎಷ್ಟೈತಿ ಇಲ್ರಿ? 2 ಇದೆ. ಇಲ್ಲಿ ಎಷ್ಟಿತ್ತು ರೀ? ಏನೇನಲ್ಲ 1 ಇತ್ತು, ಅದಕ್ಕೆ ಏನು ಹೇಳಿದೇವೆ? ಇದಕ್ಕೆ 1 ಅಂದೇವೆ, ಇದಕ್ಕೆ 2 ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಕ್ಯೂಬಿಕ್ ಪರಿಣಾಮಲ್ ಅಂತ. ನೆಕ್ಸ್ಟ್ ಬರೋದು ಯಾವ್ದು ಇಲ್ಲಿ? ಕ್ಯೂಬಿಕ್ ಪರಿಣಾಮಲ್ ಅಂತ. ಕ್ಯೂಬಿಕ್ ಪರಿಣಾಮಲ್. ಜನರಲ್ ಫಾರ್ಮ್ ಆಫ್ ದಿಸ್ ಕ್ಯೂಬಿಕ್ ಪರಿಣಾಮಲ್ ಈಸ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು, ನೋಡಿ ಕರೆಕ್ಟಾಗಿ, ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ. ಇಲ್ಲಿ ನಮ್ಮ ಕಂಡೀಷನ್ ಬರ್ತದೆ ಅಂದರೆ a is not equals to 0 ಅಂತೇಳಿ. ಅಂತ. ಸಪೋಸ್ ನೀವು ಏನೇನಾದರೂ 0 ಹಾಕಿಬಿಟ್ರೆ, ಇಲ್ಲಿ 0 ಹಾಕಿದ್ರೆ ಜಸ್ಟ್ ಏನು ಉಳಿತೈತಿ ರೀ? ಬಿ ಅಷ್ಟೇ ಉಳಿತೈತಿ. ಅದಕ್ಕೆ ನಾನು ಏನನ್ನಕ್ಕೆ ಬರಲ್ಲ, ಲೀನಿಯರ್ ಪರಿಣಾಮಲ್ ಅನ್ನೋಕೆ ಬರಲ್ಲ. ಎಲ್ಲ ಕಂಡೀಷನ್ ಒಳಗಡೆ ಅದೇ ಇರ್ತೈತಿ. ಏನಪ್ಪ ಅಂದ್ರೆ a is not equals to 0, ಹಿಯರ್ ಆಲ್ಸೋ a is not equals to 0 ಅಂತ ಇರ್ತೈತಿ. ನೀವು ಇಲ್ಲಿ ಏನು 0 ಹಾಕ್ಬಿಟ್ರೆ, ಸಪೋಸ್ 0 ಇಂಟು ಎನಿಥಿಂಗ್ ಈಸ್ 0 ಆಗ್ಬಿಡುತ್ತೆ. ಇದು ಮತ್ತೇನು ಬರ್ತೈತಿ ರೀ ಇಲ್ರಿ? ಇದು ಏನಾಗ್ತದೆ ರೀ ಇಲ್ರಿ? ಕ್ವಾಡ್ರಾಟಿಕ್ ಪರಿಣಾಮಲ್ ಆಗ್ಬಿಡುತ್ತೆ. ಅದಕ್ಕೆ ಏನಪ್ಪ ಅಂದ್ರೆ ಕಂಡೀಷನ್ a is not equals to 0 ಇರುತ್ತೆ. ಏನು ಕೇಳತ್ತೀನಿ ನಾನು? ಕ್ಯೂಬಿಕ್ ಪರಿಣಾಮಲ್ ಏನು? ಹೈಯೆಸ್ಟ್ ಡಿಗ್ರಿ ಆಫ್ ದಿ ಪರಿಣಾಮಲ್ ಇಸ್ 3. ಅದಕ್ಕೆ ನಾವು ಏನು ಹೇಳ್ತೀವಿ ರೀ? ಕ್ಯೂಬಿಕ್ ಪರಿಣಾಮಲ್ ಅಂತ ಹೇಳ್ತೇವೆ. ಓಕೆನಾ? ಕ್ಯೂಬಿಕ್ ಪರಿಣಾಮಲ್ ಅಂತ ಹೇಳ್ತೀವಿ. ಇದು ಡಿಗ್ರಿ ಎಷ್ಟು ಇರ್ತೈತೆ ರೀ? 3 ಇರುತ್ತೆ. ಕ್ಯೂಬಿಕ್ ಪರಿಣಾಮಲ್ದು ಡಿಗ್ರಿ ಎಷ್ಟು ಇರ್ತೈತೆ ರೀ? 3 ಇರುತ್ತೆ. ಡಿಗ್ರಿ ಗೊತ್ತಾಯ್ತು ರೀ? 3 ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಏನು ಕೇಳ್ತಾನಪ್ಪ ಅಂದ್ರೆ, ಇಲ್ಲಿ ನೋಡಿ ಕೆಲವೊಂದು ಕ್ವಶನ್ಸ್ ಕೊಡ್ತಾನೆ ರೀ. 1 ಮಾರ್ಕ್ಸಿಗೆ ಕ್ವಶನ್ ಕೊಡ್ತಾನೆ. ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಏನಂದ್ರೆ ಆಗಿರುವಂಥ ಕ್ವಶನ್ಸ್. ಅಂದರೆ ಡಿಗ್ರಿ ಮೇಲೆ ಏನಿರ್ತೈತಪ್ಪ ಅಂದರೆ ಕಂಪಲ್ಸರಿ ಆಲ್ಮೋಸ್ಟ್ ಏನಿರ್ತೈತಪ್ಪ ಅಂತಂದರೆ ಒಂದು ಕ್ವಶನ್ ಇರ್ತೈತಿ. ಏನಂತ ಅಂತಂದ್ರೆ ರೈಟ್ ದ ಡಿಗ್ರಿ ಆಫ್ ದಿಸ್ ಪರಿಣಾಮಲ್ ಅಂತ ಹೇಳ್ಬಿಡ್ತಾನೆ ರೀ. ರೈಟ್ ದ ಡಿಗ್ರಿ ಆಫ್ ದಿಸ್ ಪರಿಣಾಮಲ್ ಅಂತ ಹೇಳ್ತಾನೆ ರೀ. ಇದ್ರ ಡಿಗ್ರಿ ಎಷ್ಟು ಬರೀತೀರಿ? ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು x² ಪ್ಲಸ್ 2x ಪ್ಲಸ್ 1 ಅಂತ ಹೇಳಕತ್ತಾನೆ. ಇದ್ರ ಡಿಗ್ರಿ ಎಷ್ಟು ಬರೀತೀರಿ? ಹೈಯೆಸ್ಟ್ ಪವರ್ ಎಷ್ಟೈತ್ರಿ ಇಲ್ರಿ? ಪವರ್ ಆಫ್ ಹೈಯೆಸ್ಟ್ ಪವರ್ ಎಷ್ಟೈತ್ರಿ ಇಲ್ಲಿ? 2 ಐತಿ. ಡಿಗ್ರಿ ಎಷ್ಟಾಗ್ತೈತ್ರಿ ಇಲ್ಲಿ? 2 ಆಗುತ್ತೆ. ಇದ್ರದ್ದು ಡಿಗ್ರಿ ಎಷ್ಟಾಗುತ್ತೆ? 2 ಆಗುತ್ತೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 5x ಟು ದಿ ಪವರ್ 7 ಪ್ಲಸ್ 7x ಟು ದಿ ಪವರ್ 6 ಪ್ಲಸ್ 8x³ ಪ್ಲಸ್ 7 ಹಿಂಗೇನೋ ಕೊಡ್ತಾನೆ. ಬಟ್ ಏನಾದಪ್ಪ ಅಂದ್ರೆ ಇದ್ರದ್ದು ಹೈಯೆಸ್ಟ್ ಡಿಗ್ರಿ ಎಷ್ಟು ಅಂತ ಕೇಳ್ತಾನೆ. ಹೈಯೆಸ್ಟ್ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಏನು ಬರೀತೀರಿ? ಇಲ್ಲಿ ನೋಡ್ರಿ, ಏನೈತಿ ಇಲ್ಲಿ? 7 ಐತಿ. ಡಿಗ್ರಿ ಏನಾಗ್ತೈತ್ರಿ ಇದ್ರದ್ದು? 7 ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಏನು ಕೇಳ್ತಾನೆ ರೀ? ಡಿಗ್ರಿ ಆಫ್ ದಿಸ್ ಪರಿಣಾಮಲ್ ಅಂತ ಹೇಳ್ತಾನ. ಇಲ್ಲಿ ಕರೆಕ್ಟಾಗಿ ಡಿಗ್ರಿ ನೋಡ್ಕೋಬೇಕ್ರಿ. ಮತ್ತೆ 2 ಅಂದ್ಬಿಟ್ರೆ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ ಎಷ್ಟೈತಿ ರೀ?
5 ಐತಿ 5 ಇಲ್ಲಿ ಏನೂ ಇರಲ್ಲ 1 ಇರುತ್ತೆ ಓಕೆನಾ. ಎಷ್ಟಾಗ್ತೈತಿ ರೀ ಡಿಗ್ರಿ ಇದ್ರದ್ದು 5 ಆಗ್ತೈತಿ. ಡಿಗ್ರಿ ಎಷ್ಟಾಗ್ತೈತಿ ಇದ್ರದ್ದು 5 ಆಗ್ತೈತಿ. ಇಲ್ಲಿ ನೋಡಿರಿ ಹೈಯೆಸ್ಟ್ ಪವರ್ ಎಷ್ಟೈತಿ ರೀ 5 ಐತಿ 5 ಐತಿ ಓಕೆನಾ. ಏನು ಹೇಳಿದೇವ್ರಿ ನಾವು ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 5. ಅದಕ್ಕೆ ನಾವು ಏನು ಹೇಳ್ತೀವಿ ರೀ ಡಿಗ್ರಿ ಅಂತ ಹೇಳ್ತೀವಿ. ಕಂಪಲ್ಸರಿ ಏನು ಮಾಡ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ 1 ಮಾರ್ಕ್ಗೆ ಓಕೆನಾ. ಇಲ್ಲಿ ನೋಡಿ ನೆಕ್ಸ್ಟ್ ಏನು ಬರುತ್ತಪ್ಪ ಅಂತಂದರೆ ಇಲ್ಲಿ ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ zeros and coefficient ಅಂತ ಬರುತ್ತೆ. ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂತ ಬರುತ್ತೆ. ಅಂದರೆ ಒಂದು ಪರಿಣಾಮ ಎಲ್ಲಿದೆಯಪ್ಪ ಅಂತಂದರೆ ಅದ್ರ ಮಧ್ಯೆ ಇರುವಂಥ ಝೀರೋಸ್ ಮತ್ತು ಕೋಯಿಫಿಷಿಯಂಟ್ ಏನು ರಿಲೇಷನ್ಶಿಪ್ ಐತಿ ಅಂತ ಕೇಳ್ತಾನೆ ಓಕೆನಾ. ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂದರೆ ಒಂದು ಪರಿಣಾಮ ಒಳಗಡೆ ಮಾತಾಡ್ತಿದ್ದೀನಿ ನಾನು. ಇಲ್ಲಿ ನೋಡಿ ಈಗ ಇಲ್ಲಿ ನಿಮ್ಮದು ಕ್ವಾಡ್ರಾಟಿಕ್ ಪರಿಣಾಮದ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂತಂದರೆ ಕ್ವಾಡ್ರಾಟಿಕ್ ಪರಿಣಾಮದ ಬಗ್ಗೆ ಹೇಳ್ತಾನೆ. ಏನಪ್ಪ ಅಂತಂದ್ರೆ ಒಂದು ಇಲ್ಲಿ ಪರಿಣಾಮ ಮೇಲೆ ಐತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ax square ಪ್ಲಸ್ bx ಪ್ಲಸ್ ಸಿ ಅಂತ ಓಕೆನಾ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ax square ಪ್ಲಸ್ bx ಪ್ಲಸ್ ಸಿ ಅಂತ ಬರುತ್ತೆ ಓಕೆನಾ. ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಆಫ್ ದಿಸ್ ಪರಿಣಾಮ ಅಂತ ಹೇಳ್ತಾನೆ ರೀ ಓಕೆನಾ. ಇಲ್ಲಿ ಏನು ಬರುತ್ತಪ್ಪ ಅಂದರೆ 2 ಫಾರ್ಮುಲಾ ಬರ್ತಾವೆ ಇಂಪಾರ್ಟೆಂಟ್. ಇದು ಸಮ್ ಆಫ್ ಝೀರೋಸ್ ಅಂತ ಬರುತ್ತೆ. ಇಲ್ಲಿ ಏನು ಮಾಡಿರ್ತೀವಪ್ಪ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಓಕೆನಾ. ಇಲ್ಲಿ ನೋಡಿ ಝೀರೋಸ್ ಅಂದರೆ ಯಾವಪ್ಪ ಅಂತಂದರೆ ಇವು ರೀ ಅಲ್ಫಾ ಮತ್ತು ಬೀಟಾ ಅದಾವಲ್ಲ ಇದಕ್ಕೆ ನಾವು ಏನು ಹೇಳ್ತೀವಿ ರೀ ಝೀರೋಸ್ ಅಂತ ಹೇಳ್ತೀವಿ. ಝೀರೋಸ್ ಮೀನಿಂಗ್ ಏನಪ್ಪ ಅಂದರೆ ಈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಒಂದು ಕ್ವಾಡ್ರಾಟಿಕ್ ಪರಿಣಾಮಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ ಸಿಗುತ್ತಲ್ಲ ಅದಕ್ಕೆ ನಾವು ಝೀರೋಸ್ ಅಂತ ಹೇಳ್ತೀವಿ. ನೋಡಿ ಕ್ವಾಡ್ರಾಟಿಕ್ ಪರಿಣಾಮ ಏನಿದೆ ಅಂತಂದ್ರೆ ಎಷ್ಟು ಝೀರೋಸ್ ಸಿಗ್ತಾವೆ ಇದ್ದದ್ದು 2 ಸಿಗ್ತಾವೆ ರೀ. ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಗ್ತಾವೆ ರೀ 2 ಸಿಗ್ತಾವೆ. ಯಾಕಪ್ಪ ಅಂದ್ರೆ ಡಿಗ್ರಿ ಎಷ್ಟೈತಿ ಅಲ್ಲಿ 2 ಐತಿ. ಆ ಝೀರೋಸ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತಾವಪ್ಪ ಅಂದ್ರೆ ಎಷ್ಟು ಸಿಗ್ತಾವೆ ಅಂತೇಳಿ ಅದ್ರದ್ದು ಡಿಗ್ರಿ ಮೇಲೆ ಡಿಪೆಂಡ್ ಆಗಿರ್ತೈತಿ ಓಕೆನಾ. ಏನಾದರೂ ಡಿಗ್ರಿ 2 ಇತ್ತಂದರೆ 2 ಝೀರೋಸ್ ಸಿಗ್ತಾವೆ. ಝೀರೋಸ್ ಮೀನ್ಸ್ ಎಕ್ಸ್ ವ್ಯಾಲ್ಯೂಸ್ ಅಂತ ಓಕೆನಾ. ನೆಕ್ಸ್ಟ್ ಸಪೋಸ್ ಏನೋ 3 ಇತ್ತಪ್ಪ ಅಂದ್ರೆ 3 ಝೀರೋ ಸಿಗ್ತಾವೆ ಅಂದರೆ ಎಕ್ಸದ್ದು 3 ವ್ಯಾಲ್ಯೂ ಸಿಗ್ತಾವೆ ಅಂತೇಳಿ. ಇಲ್ಲಿ ಏನು ಕೇಳತ್ತಾನ ಸಮ್ ಆಫ್ ಝೀರೋಸ್ ಅಂತ ಹೇಳತ್ತಾನ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅಂತ. ಇದು ಏನಪ್ಪ ಅಂದ್ರೆ ದೀಸ್ ಆರ್ ಝೀರೋಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಬರ್ತಾವಲ್ಲ ರೀ. ಇದನ್ನ ಸಾಲ್ವ್ ಮಾಡಿದರೆ ಎಕ್ಸ್ ಈಕ್ವಲ್ಸ್ ಟು 2 ಎಕ್ಸ್ ಈಕ್ವಲ್ಸ್ ಟು ಇನ್ನೊಂದು ಏನು ಬರುತ್ತೆ ರೀ -2 ಹಿಂಗೇನೋ ಬರುತ್ತೆ. ಇದಕ್ಕೆ ನಾವು ಏನು ಹೇಳ್ತೇವಪ್ಪ ಅಂತಂದ್ರೆ ಇದಕ್ಕೆ ಅಲ್ಫಾ ಹೇಳ್ತೇವೆ ರೀ, ಇದಕ್ಕೆ ಬೀಟಾ ಅಂತ ಹೇಳ್ತೇವೆ, ಇದಕ್ಕೆ ಬೀಟಾ ಅಂತ ಹೇಳ್ತೇವೆ ಬೀಟಾ ಓಕೆನಾ. ಅಲ್ಫಾ ಬೀಟಾ ಅಂದರೆ ಆ ಎಕ್ಸದ ವ್ಯಾಲ್ಯೂದಿಗೆ ನಾವು ಏನು ಹೇಳ್ತೇವೆ ರೀ ಅಲ್ಫಾ ಮತ್ತು ಬೀಟಾ ಅಂತ ಕೊಡ್ತಾನ. ಅಲ್ಫಾ ಪ್ಲಸ್ ಬೀಟಾ ಇದಕ್ಕೆ ಏನು ಹೇಳ್ತೇವೆ ರೀ ಅಲ್ಫಾ ಅಂತ ಹೇಳ್ತೇವೆ. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅಂತ ಹೇಳ್ತೇವೆ. ಮೈನಸ್ ಬಿ ಬೈ ಎ ಅಂತ ಹೇಳ್ತೀವಿ. ಮೈನಸ್ ಬಿ ಬೈ ಅಂದರೆ ಸಮ್ ಆಫ್ ಝೀರೋಸ್ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅಂತ ಹೇಳ್ತೇವೆ ಓಕೆನಾ. ಏನು ಹೇಳಿದೆ ರೀ ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂತ ಹೇಳಿದ್ದೆ. ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಥವಾ ದೀಸ್ ಆರ್ ದ ಝೀರೋಸ್. ಅಲ್ಫಾ ಪ್ಲಸ್ ಬೀಟಾ ಇಸ್ ಎ ಝೀರೋ. ನೀವು ಇದಕ್ಕೆ ಏನು ಹೇಳ್ತೇವೆ ರೀ ಬಿ ಮತ್ತು ಎಗೆ ಏನು ಹೇಳ್ತೇವೆ ರೀ ಎಕ್ಸ್ ಸ್ಕ್ವೈರ್ ಇದು ಕೋಯಿಫಿಷಿಯಂಟ್ ಏನು ಎ, ಎಕ್ಸದ ಕೋಯಿಫಿಷಿಯಂಟ್ ಏನು ರೀ ಬಿ. ಇಲ್ಲಿ ಏನಿರಲ್ಲ ಅಂದ್ರೆ ಏನು ಇರ್ತೈತಿ ರೀ ಎಕ್ಸ್ ಟು ದಿ ಪವರ್ 0 ಇರ್ತೈತಿ ರೀ. ಎಕ್ಸ್ ಟು ದಿ ಪವರ್ 0 ಇರುತ್ತೆ. ಎಕ್ಸ್ ಟು ದಿ ಪವರ್ 0 ಅದರ ವ್ಯಾಲ್ಯೂ ಎಷ್ಟಾಗ್ತೈತಿ ರೀ 1 ಆಗುತ್ತೆ. ಹಾಂ ಯಾವುದೇ ನಂಬರ್ ಪವರ್ ಏನಾದರೂ 0 ಐತಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದೇವೆ ರೀ ನಾವು 1 ಅಂತ ಹೇಳ್ತೇವೆ ಹೌದಲ್ಲ. ನೀವು ಆಲ್ರೆಡಿ ಕಲ್ತಿರ್ತೀರಿ ಇದನ್ನು. e ಟು ದಿ ಪವರ್ 0 ಆದರೆ ಅದ್ರ ವ್ಯಾಲ್ಯೂ ಎಷ್ಟಾಗಿರ್ತೈತೆ ರೀ 1 ಆಗಿರುತ್ತೆ. ಹಂಗೆ ಏನು ಬರ್ತೈತೆ ಈಗ ಇರ್ತೈತೆ ರೀ ಅದು ನಾವು ಏನು ಮಾಡಲ್ಲ ಬರಲ್ಲ. ಇಟ್ ಈಸ್ ಆಲ್ಸೋ ನ ಕೋಯಿಫಿಷಿಯಂಟ್ ಬಟ್ ನಾವು ಅದಕ್ಕೆ ಏನು ಹೇಳ್ತೇವೆ ರೀ ಕಾನ್ಸ್ಟಂಟ್ ಅಂತ ಹೇಳ್ತೇವೆ ರೀ. ಇಲ್ಲಿ ನೋಡಿ ನೆಕ್ಸ್ಟ್ ಏನು ಬರುತ್ತೆ ಪ್ರಾಡಕ್ಟ್ ಆಫ್ ಝೀರೋಸ್ ಏನು ಹೇಳ್ತೇವೆ ರೀ ಅಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು ಸಿ ಬೈ ಎ. ಇಲ್ಲಿ ಏನು ಹೇಳ್ತೇವೆ ರೀ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಅಲ್ಫಾ ಬೀಟಾ ಈಕ್ವಲ್ಸ್ ಟು ಸಿ ಬೈ ಎ ಅಂತ ಹೇಳಕತ್ತೀನಿ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸಮ್ ಮಾಡ್ತೇವೆ ರೀ. ಸಮ್ ಮೀನ್ಸ್ ಎಡಿಷನ್ ಅಂತ. ಸಮ್ ಅಂತ ಹೇಳ್ತಾನಿಲ್ರಿ ನೆನಪಿರ್ಬೇಕು. ಸಮ್ ಅಂದರೆ ಎಡಿಷನ್ ಅಂತ. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಅಂತ ಹೇಳತ್ತಾನಿಲ್ರಿ ಆ ಝೀರೋಸ್ ಏನು ಮಾಡ್ಬೇಕು ನೀನು ಪ್ರಾಡಕ್ಟ್ ಮಾಡಿದ್ರೆ ಏನು ಸಿಗುತ್ತ ಸಿ ಬೈ ಎ ಅಂತ
ಸಿ ಡಿವೈಡ್ ಬೈ ಎ ಆಗುತ್ತಾ. ಓಕೆನಾ? ಇದು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ರೀ ಇವೆರಡು ಫಾರ್ಮುಲಾ. ಈ ಚಾಪ್ಟರ್ ಒಳಗಡೆ ಏನಪ್ಪ ಅಂದ್ರೆ ದೀಸ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇಷ್ಟು ಗೊತ್ತಾಯ್ತಲ್ವ? ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಗ್ರಾಫ್ಸ್ ಕೊಡ್ತಾನೆ ರೀ. ಗ್ರಾಫ್ಸ್ ಒಳಗಡೆ ಏನು ಮಾಡ್ತಾನಪ್ಪ ಅಂದ್ರೆ ಇದಕ್ಕೆ ಜೀರೋ ಜಸ್ಟ್ ಫೈಂಡ್ ಔಟ್ ಮಾಡೋಕೆ ಹೇಳ್ತಾನೆ. ನೋಡಿ, ಒಂದು ಗ್ರಾಫ್ ಕೊಡ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಗ್ರಾಫ್ ಕೊಡ್ತಾನೆ. ಗ್ರಾಫ್ ಕೊಟ್ಟು ಏನು ಕ್ವಶನ್ ಮಾಡ್ತಾನಪ್ಪ ಅಂತಂದರೆ ಎಷ್ಟು ಝೀರೋಸ್ ಅದಾವು ಇಲ್ಲ ಅಂತ ಕೇಳ್ತಾನೆ ರೀ. ಎಷ್ಟು ಝೀರೋಸ್ ಅದಾವು ಅಂತ ಕೇಳಕತ್ತಾನಪ್ಪ ಅಂದ್ರೆ ನೀವು ಕರೆಕ್ಟಾಗಿ ನೋಡಿರಿ. ಒಂದು ಗ್ರಾಫ್ ಇದೆ, ಎಷ್ಟು ಜೀರೋಸ್ ಅದಾವ ಅಂತ ಕ್ವಶನ್ ಮಾಡ್ತಾನೆ ರೀ. 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ. ಇಲ್ಲಿ ಎಷ್ಟು ಜೀರೋ ಇದಾವ ಅಂತ ಹೇಳಕತ್ತಾನಪ್ಪ ಅಂತಂದ್ರೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಎಕ್ಸ್ ಎಕ್ಸಸ್ ಯಾವ್ದು ಇದು? ಎಕ್ಸ್ ಎಕ್ಸಸ್ ಇದು ಎಕ್ಸ್, ದಿಸ್ ಒನ್ ಈಸ್ ವೈ. ಓಕೆ, ಇದು ಈ ಗ್ರಾಫ್ ಇದೆಯಲ್ಲ, ಈ ಲೈನ್ ಇದೆ ಅಲ್ವಾ, ಎಕ್ಸ್ ಎಕ್ಸಸ್ನ ಎಷ್ಟು ಬಾರಿ ಟಚ್ ಮಾಡೈತಿ, ಕಟ್ ಮಾಡಿದೆ ನೋಡ್ರಿ, ಅದಕ್ಕೆ ನಾವೇನು ಹೇಳ್ತೀವಿ ರೀ? ಅದಕ್ಕೆ ನಂಬರ್ ಆಫ್ ಜೀರೋಸ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿರಿ, ಇಲ್ಲಿ ಏನು ಕೊಟ್ಟನ್ರಿ, ಇಲ್ಲಿ ಎಕ್ಸ್ ಎಕ್ಸಸ್ನ ಕಟ್ ಮಾಡಾಕತ್ತೈತಿ. ನೆಕ್ಸ್ಟ್ ಇಲ್ಲೂ ಎಕ್ಸ್ ಎಕ್ಸಸ್ನ ಕಟ್ ಮಾಡಾಕತ್ತೈತಿ. ನೆಕ್ಸ್ಟ್ ಇಲ್ಲೂ ಎಕ್ಸ್ ಎಕ್ಸಸ್ನ ಕಟ್ ಮಾಡಾಕತ್ತೈತಿ. ನಂಬರ್ ಆಫ್ ಜೀರೋಸ್ ಎಷ್ಟು ಅಂತಂದರೆ ನೀವೇನು ಹೇಳ್ತೀವಿ ರೀ? 3 ಅಂತ ಹೇಳ್ತೀವಿ. ನಂಬರ್ ಆಫ್ ಜೀರೋಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ? ನಮ್ಗೆ ಇಲ್ಲೊಂದು ಸಿಗುತ್ತೆ, ಇಲ್ಲೊಂದು ಸಿಗುತ್ತೆ, ನೆಕ್ಸ್ಟ್ ಇಲ್ಲೊಂದು ಸಿಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ರೀ? ನಂಬರ್ ಆಫ್ ಜೀರೋಸ್ ಅಂತ ಹೇಳ್ತೀವಿ, 3 ಅಂತ ಹೇಳ್ತೀವಿ. ಸಪೋಸ್ ಈ ಥರ ಕೊಟ್ಟರೆ ಏನು ಮಾಡ್ತೀರಿ? ಈ ಥರ ಕೊಟ್ಟರೆ ಏನು ಮಾಡ್ತೀರಿ? ಕರೆಕ್ಟಾಗಿ ನೋಡಿರಿ. ಇಲ್ಲಿ ಎಕ್ಸ್ ಎಕ್ಸಸ್ನ ಎಷ್ಟು ಬಾರಿ ಟಚ್ ಮಾಡಾಕತ್ತೀರಿ ಅಥವಾ ಕಟ್ ಮಾಡ್ತಿದೆ? ಒಂದೇ ಒಂದು ಸಲ ಏನು ಮಾಡಾಕತ್ತಿ? ಇಲ್ಲಿ ಕಟ್ ಮಾಡಾಕತ್ತಿ. ಅದಕ್ಕೆ ನಾವು ಏನು ಹೇಳ್ತೀವಿ ರೀ? ನಂಬರ್ ಆಫ್ ಜೀರೋಸ್ ಎಷ್ಟು ಅಂತ ಹೇಳ್ತೀವಿ ರೀ? 1 ಅಂತ ಹೇಳ್ತೀವಿ. 1 ಅಂತ ಹೇಳ್ತೀವಿ. ಇಲ್ಲಿ ನೋಡಿರಿ, ಇಲ್ಲಿ ನಂಬರ್ ಆಫ್ ಜೀರೋಸ್ ಎಷ್ಟು ಅಂತ ಹೇಳ್ತೀರಿ? ಆನ್ಸರ್ ಏನ್ರಿ ಇದ್ರದ್ದು? 0. ಯಾಕೆ ಹೇಳ್ರಿ? ಇದು ಏನು ಮಾಡಿಲ್ಲ? ಎಕ್ಸ್ ಎಕ್ಸಸ್ನ ಕಟ್ಟು ಮಾಡಿಲ್ಲ, ಟಚ್ನು ಮಾಡಿಲ್ಲ. ಓಕೆ, ಇದಕ್ಕೆ ನಾವೇನು ಹೇಳ್ತೀವಿ ರೀ? ಆನ್ಸರ್, ಇದ್ರದ್ದು ಆನ್ಸರ್ ಏನ್ರಿ? 0 ಅಂತ. ಓಕೆ, ಆನ್ಸರ್ ಅಂದರೆ ಇದು ಟಚ್ ಮಾಡಿಲ್ಲ, ಎಕ್ಸ್ ವ್ಯಾಲ್ಯೂಸ್ ಸಿಗಲ್ಲ ಇಲ್ಲ ಅಂತ. ಓಕೆನಾ? ಗೊತ್ತಾಯ್ತಲ್ವಾ? ಇಲ್ಲಿ ಎಷ್ಟದ ನೋಡ್ರಿ, ಅನ್ಸುತ್ತಲ್ಲ? ಇಲ್ಲದ ಎಷ್ಟದ ನೋಡ್ರಿ? ನಂಬರ್ ಆಫ್ ಜೀರೋಸ್ ಬರೀ ಅಂದ್ರೆ ಏನು ಬರೀತೀರಿ ಇದ್ರದ್ದು? ನಂಬರ್ ಆಫ್ ಜೀರೋಸ್ ಎಷ್ಟು ಆಗ್ತಾವ್ರಿ? 2 ಆಗ್ತಾವೆ. ಯಾಕಂದ್ರೆ ಎಕ್ಸ್ ಎಕ್ಸಸ್ ಏನು ಮಾಡೋದ್ರಿ? 2 ಟೈಮ್ಸ್ ಟಚ್ ಕಟ್ ಮಾಡಿ ಹೋಗ್ತಿದೆ. ಆನ್ಸರ್ ಎಷ್ಟಾಗ್ತೈತ್ರಿ ಇದ್ರದ್ದು? 2 ಆಗುತ್ತಾ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನೆ ರೀ. ಏನಪ್ಪ ಅಂದರೆ ಸ್ವಲ್ಪ ಸುಮ್ಮನೆ ಹಂಗೆ ಕೊಡ್ತಾನೆ. ಯು ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೈರ್ ಮೈನಸ್ 1. ರೈಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಹೇಳ್ತಾನೆ. ರೈಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಹೇಳ್ತಾನೆ. ಓಕೆ, ಎಷ್ಟು ಜೀರೋ ಸಿಗ್ತಾವು ಅಂತ. ಎಷ್ಟು ಜೀರೋ ಸಿಗ್ತಾವೆ ಅಂದರೆ ಆನ್ಸರ್ ಏನಾಗ್ತೈತಿ ಇಲ್ಲಿ? ಆನ್ಸರ್ ಏನಾಗ್ತೈತಿ ಇಲ್ಲಿ? 2 ಆಗುತ್ತಾ. ಯಾಕಪ್ಪ ಅಂದ್ರೆ ಡಿಗ್ರಿ ಎಷ್ಟೈತ್ರಿ ಇಲ್ಲಿ? 2 ಐತಿ. ಡಿಗ್ರಿ ಎಷ್ಟೈತ್ರಿ ಇಲ್ಲಿ? 2 ಐತಿ. ಅದಕ್ಕೆ ನಾವು ಏನು ಹೇಳ್ತೀವಿ? ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಇಸ್ 2 ಅಂತ. ಯಾಕ್ರಿ ಹಂಗೆ ಯಾಕೆ ಬಂತು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಏನೈತ್ರಿ? ಎಕ್ಸ್ ಸ್ಕ್ವೈರ್ ಮೈನಸ್ 1 ಇರುತ್ತಾ? ಈಸ್ ಈಕ್ವಲ್ಸ್ ಟು ಏನು ಮಾಡ್ತಾರೆ? 0 ಹಾಕ್ತೀನಿ. ಎಕ್ಸ್ ಸ್ಕ್ವೈರ್ ಈಸ್ ಈಕ್ವಲ್ಸ್ ಟು 1 ಆಗುತ್ತಾ. ಇದು ಈ ಸೈಡ್ ಬಂದ್ರೆ ಏನಾಗ್ತೈತ್ರಿ? ನೆಗೆಟಿವ್ ಇದ್ದು ಆ ಸೈಡ್ ಹೋದ್ರೆ ಪಾಸಿಟಿವ್ ಆಗುತ್ತಾ. ಪಾಸಿಟಿವ್ 1 ಆಗುತ್ತಾ. ಇದನ್ನ ಇಲ್ಲಿ ಹೇಳ್ರಿ, ಇದು ಸ್ಕ್ವೈರ್ ಏನಾದರೂ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಿದ್ರೆ ಏನಾಗ್ತೈತ್ರಿ? ಇದು ಏನಾಗ್ತೈತ್ರಿ? ರೂಟ್ ಆಗುತ್ತಾ. ಪ್ಲಸ್ ಆರ್ ಮೈನಸ್ ರೂಟ್ 1 ಆಗುತ್ತಾ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೂಟ್ 1? ಸ್ಕ್ವೈರ್ ರೂಟ್ ಆಫ್ 1 ಎಷ್ಟಾಗ್ತೈತ್ರಿ? 1ದು ಸ್ಕ್ವೈರ್ ಏನ್ರಿ? 1 × 1 ಮಾಡಿದ್ರೆ 1 ಬರುತ್ತೆ. ಓಕೆನಾ? ಸ್ಕ್ವೈರ್ ರೂಟ್ ಅಂದರೆ ಮೀನಿಂಗ್ ಏನಪ್ಪ ಅಂದ್ರೆ ಯಾವ ನಂಬರ್ನ 2 ಟೈಮ್ಸ್ ಮಾಡಿದ್ರೆ ಇದು ಬರುತ್ತಾ ಅಂತ. 1 × 1 ಮಾಡಿದ್ರೆ ಏನು ಬರ್ತೈತಿ? 1 ಬರುತ್ತೆ. ಅಂದರೆ ಯಾವ ನಂಬರ್ನ 2 ಟೈಮ್ಸ್ ಮಾಡಿದ್ದು ಬರುತ್ತಲ್ವಾ, ಅದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ಈಗ ಸಪೋಸ್ ರೂಟ್ 4 ಬರೋದ್ರೆ ಅಂತ ಇಟ್ಕೋರಿ ನೀವು. ಸ್ಕ್ವೈರ್ ರೂಟ್ ಆಫ್ 4 ಅಂದರೆ ಏನು ಬರೀತೀರಾ? 2 ಬರಿತೀವ್ರಿ. ಯಾಕಂದ್ರೆ ಸ್ಕ್ವೈರ್ ಆಫ್ 2 ಎಷ್ಟು ಬರ್ತೈತಿ ರೀ? 4 ಬರುತ್ತಾ. 4 ಇದು ಸ್ಕ್ವೈರ್ ರೂಟ್ ಅಂತಂದ್ರೆ ಇದು ಆಗಿರ್ತೈತೆ ಆನ್ಸರ್. ಓಕೆನಾ? ಸ್ಕ್ವೈರ್ ರೂಟ್ ಅಂದರೆ ಯಾವ ನಂಬರ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಂಗೆ 4 ಬರುತ್ತಾ ಅಂತ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಬರುತ್ತೆ. ಯಾಕಂತಂದ್ರೆ ಸ್ಕ್ವೈರ್ ಇದೆ ಅಲ್ವಾ, ಪ್ಲಸ್ ಆರ್ ಮೈನಸ್ ಬರ್ತಿದೆ ಅಂದರೆ 2 ಜೀರೋಸ್ 2 ಬರ್ತಾವೆ ಅಂತ ಹೇಳಿದ್ರೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 1. ಸ್ಕ್ವೈರ್ ರೂಟ್ ಆಫ್ 1 ಈಸ್ 1. ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ 1 ಆ್ಯಂಡ್ ಅದರ್ 1 ಈಸ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 1. ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ 2. ಯಾಕಪ್ಪ ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಎಷ್ಟು ಸಿಗಾಕತ್ತವ್ರಿ? ನಮಗೆ 2 ಸಿಗಾಕತ್ತವು. ಅದಕ್ಕೆ ನಾವು ಏನು ಹೇಳ್ತೀವಿ ರೀ? ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಈಸ್
ಟು ಅಂತ ಹೇಳ್ತೇವೆ. ಓಕೆನಾ? ಇದೇನಾಗುತ್ತಪ್ಪ ಅಂದರೆ ಮತ್ತೆ ನೆಕ್ಸ್ಟ್ ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ಗೆ ಏನು ಮಾಡಿ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಒಳ್ಳೆ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ 10th ಕ್ಲಾಸಿಗೆ ಗೈಡ್ ಮಾಡ್ತೇವೆ. ಹೇಳ್ದಂಗೆ ವರ್ಕ್ ಮಾಡ್ತಾ ಹೋದರೆ ಆರಾಮ್ಸೆ ಏನು ಮಾಡ್ಬೋದಪ್ಪ ಅಂದರೆ ಮ್ಯಾಥ್ಸ್ನ ಸ್ಕೋರ್ ಮಾಡ್ಬೋದು. ಓಕೆನಾ? ವರ್ಕ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಯೂಸ್ಫುಲ್ ಅಂತ ಅನಿಸಿದರೆ ನೀವು ಫ್ರೆಂಡ್ಸಿಗೆ ಏನು ಮಾಡಿ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.